ನಮಸ್ಕಾರ, ನಾನು ವಾಲ್ಟರ್ ನಂದಳಿಕೆ. ಆತ್ಮೀಯರೇ, ವಾಕಿ ಟಾಕಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕನ್ನಡದಲ್ಲಿ ಇದಕ್ಕೆ ಕೃತಕ ಬುದ್ಧಿಮತ್ತೆ ಅಂತ ನಾವು ಕರಿತೇವೆ. ನಮ್ಮ ಜೀವನದಲ್ಲಿ ಯಾವುದೇ ಆದರೂ ಒಂದು ಚೇಂಜ್ ಬಂದರೆ ಅಥವಾ ಹೊಸತನ ಬಂದರೆ ಅದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಕೆಲವೊಮ್ಮೆ ತುಂಬಾ ಕಷ್ಟ. ಯಾಕೆಂದರೆ ನಾವು ಒಂದೇ ಹ್ಯಾಬಿಟಲ್ಲಿ ಅಥವಾ ಹವ್ಯಾಸದಲ್ಲಿ ಏನೇ ಇರಲಿ ಅದಕ್ಕೆ ಸ್ಟಿಕ್ ಆಗ್ತೇವೆ. ಹೊಸತನ ಏನಾದರೂ ಬಂದರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಸ್ವಲ್ಪ ನಮಗೆ ಮುಜುಗರ ಆಗ್ತದೆ ಅಥವಾ ನಾವು ಸ್ವಲ್ಪ ಹಿಂದೆ ಮುಂದೆ ನೋಡ್ತೇವೆ. ಇದೇ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ನಮ್ಮ ಕಂಪ್ಯೂಟರ್ ಯುಗದಲ್ಲಿ ಒಂದು ಕ್ರಾಂತಿಯನ್ನು ತಂದಿದೆ. ನಮ್ಮ ಕಾಲಬುಡದಲ್ಲಿ ಈಗಾಗಲೇ ಇದೆ. ಕಳೆದ 1 ವರ್ಷದಿಂದ ನಾನು ಬೇರೆ ಬೇರೆ ವಿಡಿಯೋಗಳ ಮುಖಾಂತರ ಇದರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ, ಕಾರ್ಯಕ್ರಮಗಳಲ್ಲಿ ಕೂಡ ಮಾತಾಡ್ತಾ ಇದ್ದೇನೆ. ಆದರೆ ಇವತ್ತು ನಾನು ಟಿ ವಿ ಮುಖಾಂತರ ವಾಕಿ ಟಾಕಿಯಲ್ಲಿ ಈ ಕಾರ್ಯಕ್ರಮ ಯಾಕೆ ಮಾಡ್ತೇನೆ ಅಂದರೆ, ನನ್ನೊಂದಿಗೆ ಈ AI-ನಿಂದ ನಿಮಗೆ ಒಬ್ಬ ಕಾಮನ್ ಮನುಷ್ಯನಿಂದ ಒಬ್ಬ ಅತ್ಯಂತ ಎತ್ತರದಲ್ಲಿ ಇರುವ ತನಕ ಯಾರಿಗೆಲ್ಲ ಈ AI ಹೇಗೆ ಹೆಲ್ಪ್ ಆಗ್ತದೆ. ನಿಮ್ಮ ಹತ್ರ ಕೇವಲ ಒಂದು ಮೊಬೈಲ್ ಇದ್ದರೆ ಸಾಕು, ಬೇರೆ ಏನು ಬೇಡ. ನೀವು ಡಿಗ್ರಿ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಥವಾ ಅದೇನು ದೊಡ್ಡ ಕಲಿಬೇಕು ಅದು ಕೂಡ ಇಲ್ಲ. ಕೈಯಲ್ಲಿ ಮೊಬೈಲ್ ಇದ್ದು ಇಂಟರ್ನೆಟ್ ಇದ್ದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಂತ ಕಲಿಯೋದು ಮಾತ್ರ ಅಲ್ಲ, ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಚೇಂಜಸ್ ಮಾಡಬಹುದು, ಹೇಗೆ ನಿಮ್ಮ ಬಿಸ್ನೆಸ್ಸಲ್ಲಿ ವೃದ್ಧಿ ಮಾಡಬಹುದು, ನಿಮ್ಮ ಕೆಲಸದಲ್ಲಿ ಹೇಗೆ ಇಫೆಕ್ಟಿವ್ಲಿ ನಿಮ್ಮ ಅದು ಇನ್ಪುಟ್ಸನ್ನು ಹಾಕಿ ಮತ್ತೆ ಕೂಡ ನೀವು ಯಶಸ್ವಿ ಆಗ್ಬಹುದಂತ ಈ AI ನಮಗೆ ಬಹಳ ಸುಲಭವಾಗಿ ಕಡಿಮೆ ಖರ್ಚು ಅಂದರೆ 500 ರೂಪಾಯಿಯ ಒಂದು ಕಾರ್ಡ್ ತಗೊಂಡ್ರೆ ಎಲ್ಲವನ್ನೂ ಕಲಿಬಹುದು. ಯಾರೆಲ್ಲ ಕಲಿಬಹುದು, ಹೇಗೆ ಕಲಿಬಹುದು, ಹೇಗೆ ನಿಮಗೆ ಹೆಲ್ಪ್ ಆಗ್ತದೆ, ಇದು ನಾನು ಹೇಳಿದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ನನ್ನೊಂದಿಗೆ ಇರುವಂತಹ ಇವತ್ತು ಗೆಸ್ಟ್, ಈ ಸ್ಪೆಷಲ್ ಕಾರ್ಯಕ್ರಮಕ್ಕೋಸ್ಕರ ನಾವು ಅವರನ್ನು ಇಲ್ಲಿ ಕರೆತಂದಿದ್ದೇವೆ. ಇವರ ಹೆಸರು ಯತೀಶ್ KS ಅಂತ. ಇವರು ಆಲ್ರೆಡಿ ಯತಿ ಕಾರ್ಪ್ ಎಂಬ ಕಂಪನಿಯ ಮುಖಾಂತರ ಒಂದು AI ಕಾರ್ಡನ್ನು ಇನ್ವೆಂಟ್ ಮಾಡಿದ್ದಾರೆ. ಈ AI ಕಾರ್ಡ್ನಿಂದ ಸ್ಟೂಡೆಂಟ್ಸ್ನಿಂದ ಹಿಡಿದು ಅಥವಾ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಂದು ಫೀಲ್ಡಲ್ಲಿ ಹೇಗೆ ಹೆಲ್ಪ್ ಆಗ್ತದಂತ ಅವರು ಈಗ ನೋಡ್ತಾರೆ. ಮಾತ್ರ ನೀವು ಇದನ್ನು ಮಿಸ್ ಮಾಡದೆ ದಯಮಾಡಿ ಫುಲ್ ವಿಡಿಯೋ ನೋಡಿ. ತುಂಬ ವಿಡಿಯೋ ಉದ್ದ ಇಲ್ಲ. ಮತ್ತು ನಿಮ್ಮ ಏನಾದರೂ ಕಮೆಂಟ್ಸ್ ಇದ್ದರೆ ನಿಮ್ಮ ಈ ಸೋಷಿಯಲ್ ಮೀಡಿಯಾದ ಕಮೆಂಟ್ಸ್ ಬಾಕ್ಸಲ್ಲಿ ಕೂಡ ನೀವು ಹಾಕ್ಬೋದು. ಸರ್, ಯತೀಶ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಕಳೆದ ಬಹುಶಃ 5-6 ತಿಂಗಳುಗಳ ಹಿಂದೆ ನಾವೊಂದು ಕಾರ್ಡ್ನ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದೇವೆ. ಬಹುಶಃ ನಿಮಗೆ ಕೂಡ ತುಂಬ ಜನರ ಪ್ರಶ್ನೆ ಅಥವಾ ಅದ್ರ ಬಗ್ಗೆ ಎನ್ಕ್ವೈರಿ ಇರಬಹುದು. ಆದರೆ ನಾನು ಕೇಳಿದ ಮಟ್ಟಿಗೆ ಆ ಕಾರ್ಡನ್ನು ನೀವು ಇನ್ನಷ್ಟು ಅಪ್ಡೇಟ್ ಮಾಡಿ ಈಗ ಇನ್ನೊಂದು ಸೆಕೆಂಡ್ ಲೆವೆಲಿಗೆ ಬರ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಯಾಕೆಂದರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಅದು ನಮಗೆ ಬೇಡ, ನಮಗೆ ಆಗೋದಲ್ಲ, ನಮಗೆ ಏಜ್ ಆಗಿದೆ, ಅದು ಮಕ್ಕಳಿಗೆ, ಅದು ಸ್ಟೂಡೆಂಟ್ಸಿಗೆ, ಅದು ಯೂತ್ಗೆ ಅಂತ ಹೇಳುವ ಒಂದು ಕಾಲ. ಆದರೆ ನೀವು ಪ್ರಿಪೇರ್ ಮಾಡಿದ ಕಾರ್ಡ್ ಕಂಪ್ಯೂಟರ್ನಲ್ಲಿ ಏನೇ ಜ್ಞಾನ ಇಲ್ಲದಿದ್ರೂ ಕೂಡ ಅದನ್ನು ನೀವು ಯೂಸ್ ಮಾಡಬಹುದು. ಒಂದು ಮೊಬೈಲ್ ಇದ್ರೆ ಸಾಕು ಅಲ್ವಾ, ಅಥವಾ ಒಂದು ಲ್ಯಾಪ್ಟಾಪ್ ಇದ್ರೆ ಸಾಕು. ಸರಿ, ಈಗ ಫಸ್ಟಿಗೆ ಈ AI-ನ ಉದ್ದೇಶದ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳಿಬಿಡಿ. ನಂತರ ನಾವು ಸ್ಟೆಪ್ ಬೈ ಸ್ಟೆಪ್ ಯಾರಿಗೆಲ್ಲ ಹೇಗೆ ಹೆಲ್ಪ್ ಆಗ್ತದೆ ಅಂತ ಕೇಳೋಣ. ಬನ್ನಿ ಸರ್. ಆ್ಯಕ್ಚುಲಿ ಈ AI ಕಾರ್ಡನ್ನು ಮುಖ್ಯವಾಗಿ ನಾವೇ ಫಸ್ಟ್ ಅದನ್ನು ಲಾಂಚ್ ಮಾಡಿರುವಂಥದ್ದು. ಇದರ ಉದ್ದೇಶ ಏನು ಅಂತ ಹೇಳಿದರೆ AI ಲಿಟ್ರಸಿಯನ್ನು ಪ್ರತಿಯೊಬ್ಬರಿಗೆ ತರಬೇಕು ಅಂತ. ಅಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾಲೆಜ್ ಇಲ್ಲದೆ ತುಂಬ ನೀವು ನೋಡಿರ್ಬೋದು, ನೀವೇ ಒಂದಷ್ಟು ಫ್ರಾಡ್ ಕಾಲ್ಸ್ ಇದ್ದು ವಿಡಿಯೋಸ್ ಇರ್ಬೋದು, ಅಥವಾ ಹಣ ಕಳ್ಕೊಳ್ಳೋದಿರ್ಬೋದು, ಅಥವಾ ಫೇಕ್ ವಿಡಿಯೋಸ್. ನಾವು ಫಸ್ಟ್ ಟೈಮ್ ವಿಡಿಯೋಸ್ ಮಾಡುವಾಗ ಅಷ್ಟೊಂದು ಫೇಕ್ ವಿಡಿಯೋಸ್ ಅದರ ಬಗ್ಗೆ ಅರಿವಿರಲಿಲ್ಲ. ಬಟ್ ಇವತ್ತಿನ ಕಾಲದಲ್ಲಿ ತುಂಬ ಜನ ಮೋಸ ಹೋಗ್ತಿದ್ದಾರೆ ಇದರಿಂದಾಗಿ. ಸೊ ಇದೆಲ್ಲ ಆಗಬಾರ್ದು. AI ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಯಾವುದು ಒರಿಜಿನಲ್, ಯಾವುದು ಫೇಕ್, ಮತ್ತು ಇದರಿಂದ ಆಗುವ ಬೆನಿಫಿಟ್ಗಳು. ಒಂದು AI ಅಂತ ಹೇಳಿದರೆ ಖಾಲಿ ಹಾಳಾಗೋದು ಮಾತ್ರ ನಾವು ಯೋಚಿಸಬೇಕು ಅಂತಿಲ್ಲ. ಹೇಗೆ ಒಂದು ನೈಫ್ ಪ್ರತಿಯೊಬ್ಬರ ಮನೆಯಲ್ಲಿ ಅವರ ತರಕಾರಿ ಹಚ್ಚಲಿಕ್ಕೆ ಇರ್ಬೋದು ಅಥವಾ ಇದಕ್ಕೆ ಯೂಸ್ ಆಗ್ತದೋ, ಖಾಲಿ ದರೋಡೆಕೋರರ ಕೈಯಲ್ಲಿ ಇದ್ದರೆ ಮಾತ್ರ ಅದು ಹಾಳು. ಅದೇ ರೀತಿ ಈ AI ಕೂಡ ಅದನ್ನು ಯೂಸ್ ಮಾಡಿಕೊಂಡು ತುಂಬ ಎತ್ತರಕ್ಕೆ ಬೆಳಿಬೋದು. ಅಂದರೆ ನಮ್ಮದು ಡೇ ಟು ಡೇದು ಚಿಕ್ಕ ಚಿಕ್ಕ ಆ್ಯಕ್ಟಿವಿಟೀಸನ್ನು ಆಟೋಮೇಟ್ ಮಾಡಿಕೊಂಡು ಒಬ್ಬ ರೈತರು ಇರ್ಬೋದು, ಅಥವಾ ಒಬ್ಬ ಸ್ಟೂಡೆಂಟ್ ಇರ್ಬೋದು, ಅಥವಾ ಒಬ್ಬ ಟೀಚರ್ ಇರ್ಬೋದು, ಹೀಗೆ ಒಟ್ಟು ನಾವು 32 ಬೇರೆ ಬೇರೆ ಸೆಗ್ಮೆಂಟಿಗೆ ಮಾಡಿದ್ದೇವೆ. ಈ ಉದ್ದೇಶಕ್ಕೋಸ್ಕರ ನಾವು ಅದನ್ನು
ಈ AI ಕಾರ್ಡನ್ನು ಅಂದರೆ ಪ್ರತಿಯೊಬ್ಬರಿಗೂ ಅಫೋರ್ಡ್ ಆಗುವ ಹಾಗೆ ಈ ಎಜುಕೇಷನ್ ಅಫೋರ್ಡ್ ಆಗಬೇಕು ಅಂತ ಹೇಳುವಂಥ ಉದ್ದೇಶಕ್ಕೋಸ್ಕರ ಈ AI ಕಾರ್ಡನ್ನು ನಾವು ಲಾಂಚ್ ಮಾಡಿದ್ದೇವೆ. ಸರಿ, ಈಗ AI ಕಾರ್ಡ್ ನಿಯರ್ಲಿ 32 ಕ್ಯಾಟಗರಿಯಲ್ಲಿ ನಮಗೆ ಬೇರೆ ಬೇರೆ ವೃತ್ತಿಯಲ್ಲಿರಲಿ ಬೇರೆ ಬೇರೆ ಸಿಸ್ಟಮ್ ಅಲ್ಲಿ ಇರಲಿ ಹೆಲ್ಪ್ ಆಗ್ತದೆ. ಹೌದು. ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಇಂದ ಸ್ಟಾರ್ಟ್ ಮಾಡುವ. ಒಂದು ಮಗು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರುವಾಗಲೇ ಏನು ವಿಡಿಯೋ ಗೇಮ್ ಮುಖಾಂತರ ಅಥವಾ ಬೇರೆ ಬೇರೆ ಏನು ಕಾರ್ಟೂನ್ನ ಮುಖಾಂತರ ಮೊಬೈಲ್ನ ಎಕ್ಸೆಸ್ ಇರ್ತದೆ. ಇವಾಗ ಈ ಮಕ್ಕಳಿಗೆ ಬೇಸಿಕಲಿ ಒಂದು ಫಸ್ಟ್ ಟು 5th ಅಥವಾ 6th ಸ್ಟ್ಯಾಂಡರ್ಡ್ವರೆಗೆ ಈ ಕಾರ್ಡ್ ಹೇಗೆ ಹೆಲ್ಪ್ ಆಗ್ತದೆ ಮತ್ತು ಇದರಲ್ಲಿ ಪೇರೆಂಟ್ಸ್ನ ಅಥವಾ ಟೀಚರ್ಸ್ನ ಪಾತ್ರ ಏನು? ಸರ್, ಈ AI ಕಾರ್ಡ್ ಈಗ 6ನೇ ಕ್ಲಾಸಿಂದ ಕೆಳಗಿನ ಮಕ್ಕಳಿಗೆ ನಾವು ಪೇರೆಂಟಿಗೆ ಅಂತ ತಂದಿದ್ದೇವೆ. ಸೊ ಪೇರೆಂಟ್ಸ್ AI ಎಜುಕೇಷನನ್ನು ಕಲ್ತ್ಕೊಂಡು ಮಕ್ಕಳನ್ನು ಯಾವ ವೇಲಿ, ಈಗ ಕೆಲವರಿಗೆ ಮೊದಲಿನ ಕಾಲದಲ್ಲಿ ನಮ್ಮ ಪೇರೆಂಟ್ಸಿಗೆಲ್ಲ ಡ್ರೀಮ್ ಇತ್ತು, ಇಂಜಿನಿಯರ್ ಆಗಬೇಕು ಮಗ, ಡಾಕ್ಟರ್ ಆಗಬೇಕು ಅಥವಾ ಇಂಥ ಫೀಲ್ಡಿಗೆ ಹೋಗಬೇಕು ಅಂತ. ಸೊ ಮಕ್ಕಳು ಯಾವ ಫೀಲ್ಡಿಗೆ ಹೋಗಬೇಕು ಆ ಫೀಲ್ಡಿಗೆ ಬೇಕಾದಂತಹ ಪ್ರಾಜೆಕ್ಟ್ಗಳನ್ನಿರ್ಬೋದು ಅಥವಾ ಸ್ಟೋರೀಸ್ ಇರ್ಬೋದು ಅಥವಾ ಅವರಿಗೆ ಇರುವಂತಹ ಸಂದೇಹಗಳನ್ನು ನಿವಾರಿಸಲಿಕ್ಕೆ ಪೇರೆಂಟ್ಸಿಗೆ ಎಲ್ಲ ಟೈಮಲ್ಲಿ ಸಾಧ್ಯ ಆಗೋದಿಲ್ಲ. ಅಂಥ ಟೈಮಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು, ಈಗ ನೀವು ChatGPT ಇರ್ಬೋದು ಅಥವಾ ಜೆಮಿನಾ ಇರ್ಬೋದು, ಖಾಲಿ ಇದು ಮಾತ್ರ ಅಲ್ಲ, ಇದಲ್ಲದೆ ಅದರಲ್ಲಿ ಡೀಪ್ ಲರ್ನಿಂಗ್, ಮೆಷಿನ್ ಲರ್ನಿಂಗ್ ಅಂದರೆ ಪ್ರಾಜೆಕ್ಟ್ಸ್ಗಳನ್ನು ಮಾಡುವಂಥದ್ದು. ಅಂದರೆ ಪ್ರಾಜೆಕ್ಟ್ ಅಂತ ಹೇಳಿದ ತಕ್ಷಣ ತುಂಬ ಹಣ ಸ್ಪೆಂಡ್ ಆಗ್ತದೋ ಅಂಥದ್ದೆಲ್ಲ ಭಾವನೆ ಇರ್ತದೆ, ಅದೆಲ್ಲ ಮೊದಲಿನ ಕಾಲದಲ್ಲಿ. ಈಗ ನಿಮಗೆ ಅದೆಲ್ಲ ಬೇಕು ಅಂತಿಲ್ಲ. ವಿದೌಟ್ ಕೋಡಿಂಗ್ ಒಬ್ಬನಿಗೆ ವೆಬ್ಸೈಟ್ ಮಾಡ್ಬೋದು, ಒಬ್ಬನಿಗೆ ಮೊಬೈಲ್ ಅಪ್ಲಿಕೇಶನ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು ಅವರ ಕ್ಯೂರಿಯಾಸಿಟಿಗೆ ಬೇಕಾದ ರೀತಿಯಲ್ಲಿ. ಸೊ ಇದನ್ನೊಬ್ಬ ಸ್ಟೂಡೆಂಟಿಗೆ ಅದೇ ರೀತಿ ನೀವು ಹೇಳಿದಾಗ ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅವ್ರದ್ದು ಸೇಲ್ಸನ್ನು ಆಟೋಮೇಟ್ ಮಾಡೋದು ಹೇಗೆ, ಅಥವಾ ಒಬ್ಬರು ಅಗ್ರಿಕಲ್ಚರಿಸ್ಟ್ ಇದ್ದರೆ ಅವ್ರದ್ದು ಏನು ವ್ಯಾಲ್ಯೂ ಆ್ಯಡ್ ಮಾಡಿ ಅದರಲ್ಲಿ ಹೈ ಪ್ರಾಫಿಟ್ ಮಾಡೋದಾಗೆ, ಅಥವಾ ಯಾವ ಬೆಳೆ ಬೆಳೆದ್ರೆ ಯಾವ ಮಣ್ಣಿಗೆ ಒಳ್ಳೆ ಅಂತ ಇದೆಲ್ಲ ಹೇಗೆ ಮಾಡಬೇಕು, ಇದನ್ನು ಹೇಗೆ ಯೂಸ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಮ್ಮ ಈ AI ಕಾರ್ಡ್ ಮೂಲಕ ನಾವು ಅವರಿಗೆ. ಸೊ ಬೇಸಿಕಲಿ AI ಯಲ್ಲಿ ನೀವು ಹೇಗೆ ವರ್ಕ್ ಮಾಡಬೇಕಂತ ಇದು ಹೇಳ್ತದೆ. ಎಕ್ಸಾಕ್ಟ್ಲಿ. ಸೊ ಈ ಕಾರ್ಡ್ ಇದ್ದವರಿಗೆ ChatGPT ಮತ್ತು ಜೆಮಿನೈ ಇರಲಿ ಅಥವಾ ಬೇರೆ ಯಾವುದೇ ಒಂದು ಏನು ಟೂಲ್ಸ್ ಇರಲಿ ಅದು ಬೇಕು ಸರ್. ಇದು ಹೇಗೆ ಅಂತ ಹೇಳಿದರೆ ನಮ್ಮದು ಕಾರ್ಡ್ ಒಂದು 30-40 ಅಪ್ಲಿಕೇಶನನ್ನು ಕೂಡ ಕಲಿಸ್ತದೆ. ಈಗ ಪವರ್ BI ಎಲ್ಲ ಸ್ಟೂಡೆಂಟ್ಸಿಗೆ ತುಂಬ ಹೆಲ್ಪ್ ಆಗ್ತದೆ, ಅಥವಾ ಪ್ರೊಫೆಷನಲ್ಸಿಗೆ ತುಂಬ ಹೆಲ್ಪ್ ಆಗ್ತದೆ. ಅದೊಂದು. ಮತ್ತು ಇನ್ನೊಂದೆಂತ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡೋರು ಇರ್ಬೋದು, ಅವರಿಗೆ ಕ್ಯಾನ್ವಾ ಅಂಥ ಟೂಲ್ಸನ್ನು ಇದೊಂದು ಪಾರ್ಟ್. ಅದರಲ್ಲಿ ಒಂದು 20-30 ಟೂಲ್ಸ್ ಫ್ರೀಯಾಗಿ ಬರ್ತದೆ, ಕಲಿಸ್ತೇವೆ. ಅದರ ಜೊತೆಗೆ ಡೀಪ್ ಲರ್ನಿಂಗ್ ಅಂದರೆ ಎಂತ, ಮಿಷಿನ್ ಲರ್ನಿಂಗ್ ಅಂದರೆ ಎಂತ, ಹೊರಗಡೆ ಇದೇ ಕೋರ್ಸನ್ನು ಮಾಡಲಿಕ್ಕೆ ಹೋದರೆ ನಿಮಗೊಂದು ಒಟ್ಟು ನಮ್ಮ ಲಾಸ್ಟ್ ಟೈಮ್ ರಿಸರ್ಚ್ ಮಾಡಿದ್ದು 1.46 lakh rupees ವರ್ತ್ ಆಫ್ ಕೋರ್ಸ್ ಈ 500 ರೂಪಾಯಿ ಕಾರ್ಡಲ್ಲಿದೆ. ವಾವ್! ಅಂದರೆ ನಿಮಗೆ 500ನ ಕಾರ್ಡಲ್ಲಿ ನೀವು ಮನಸ್ಸು ಮಾಡಿದರೆ 1.5 ಲಕ್ಷದ ಕೋರ್ಸ್ಗಳನ್ನು ಬಹುಶಃ ಈ ಯತಿ ಕಾರ್ಪ್ ಪ್ರೊವೈಡ್ ಮಾಡ್ತಾ ಇದೆ ಟೀಚರ್ಸಿಗೆ. ಫಾರ್ ಎಕ್ಸಾಂಪಲ್ ಪ್ರೈಮರಿ ಇರಲಿ, ಹೈಸ್ಕೂಲ್ ಇರಲಿ ಅಥವಾ ಹೈಯರ್ ಲೆವೆಲ್ ಇರಲಿ, ಟೀಚರ್ಸ್ಗೆ ಇದು ಹೇಗೆ ಹೆಲ್ಪ್ ಆಗ್ತದೆ? ಸರ್, ಟೀಚರ್ಸಿಗೆ ತುಂಬ ರೀತಿಯಲ್ಲಿ ಬೆನಿಫಿಟ್ಸ್ ಇದೆ. ಒಂದೀಗ ಫಾರ್ ಎಕ್ಸಾಂಪಲ್ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಇರ್ಬೋದು, ಅಥವಾ ಕ್ವಶನ್ ಪೇಪರ್ಸ್, ಆನ್ಸರ್ ಪೇಪರ್ಸನ್ನು ಪ್ರಿಪೇರ್ ಮಾಡುವಂಥದ್ದು ಇರ್ಬೋದು, ಪ್ರಾಜೆಕ್ಟ್ಸನ್ನು ಪ್ರಿಪೇರ್ ಮಾಡುವಂಥದ್ದು ಇರ್ಬೋದು, ಅಥವಾ ಒಂದು ಹೊಸ್ತು ಮಾಡ್ಯೂಲನ್ನು ಕ್ರಿಯೇಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಹ್ಯಾಕಥಾನ್ ಅಂಥದ್ದೆಲ್ಲ ಮಾಡ್ತಾರೆ, ಅಂಥ ಟೈಮಲ್ಲಿ ಏನು ಪ್ರಾಜೆಕ್ಟ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ. ಸೊ ಇಂಥೆಲ್ಲ ತುಂಬ ಬೆನಿಫಿಟ್ಸ್ ನಿಮಗೆ. ಇವನ್ ಆಟೋಮೇಟೆಡ್ ಲರ್ನಿಂಗ್, ಈಗ ಒಂದು ಮಾಡೆಲ್ ಥ್ರೂ ಹೇಗೆ ಟೀಚ್ ಮಾಡಿಸ್ಬೋದು, ಅದನ್ನು ಕೂಡ ಈ ನಮ್ಮ ಕೋರ್ಸಲ್ಲಿ ಕಲಿಸ್ತೇವೆ. ಈಗ ಅದು ನಮ್ಮ ಟೀಚಿಂಗ್ ಎಜುಕೇಷನ್ ಸೆಕ್ಷನಲ್ಲಿ ಆಯಿತು. ಈಗ ಸಾಧಾರಣವಾಗಿ ಬರುವ ಒಬ್ಬರಿಗೆ ಒಂದು ಗ್ರೋಸರಿ ಅಂಗಡಿ ಇದೆ. ಗ್ರೋಸರಿ ಅಂಗಡಿ ಅಂದರೆ ಅವರು ಒಬ್ಬಿಬ್ರು ಏನು ಕೆಲಸಕ್ಕಿದ್ದಾರೆ, ಅವರ ಓನರ್, ಮೊಬೈಲ್ ಗೊತ್ತಿದೆ, ಕಂಪ್ಯೂಟರ್ ಗೊತ್ತಿಲ್ಲ, ಆದರೆ ಹಲವಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನೆ ಕೇವಲ ಗ್ರೋಸರಿ ಅಂತಲ್ಲ, ಸಣ್ಣ ಸಣ್ಣ ಅಂಗಡಿ, ಅಂತವರಿಗೆ ಇದು ಹೆಲ್ಪ್ ಅಲ್ಲ ಆಗ್ತದೆ? ಖಂಡಿತ ಸರ್, ಹೇಳಿಬಿಡಿ ಸರ್. ನೀವು ಚಿಕ್ಕ ಒಂದು ಮನೆಯಲ್ಲಿ ಪ್ರಾಡಕ್ಟ್ ಮಾಡೋರು ಅಂತ ತಗೊಳ್ಳಿ, ನೀವು ಗ್ರೋಸರಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಯ್ತು. ಒಂದು ಮನೆಯಲ್ಲಿ ಚಿಕ್ಕ ಪ್ರಾಡಕ್ಟ್ ತಯಾರಿಸ್ತಾರೆ, ಅವರಿಗೆ ನಾರ್ಮಲಿ ನಮ್ಮ ಹಳ್ಳಿ ಸೈಡಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಉತ್ಪನ್ನಗಳನ್ನು ತಯಾರಿಸ್ತಾರೆ. ಅವರಿಗೆ ಹೇಗೆ ಮಾರ್ಕೆಟ್ ಮಾಡಬೇಕು, ಯಾವ ಪ್ಲೇಸಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು, ಪ್ಯಾಕೇಜಿಂಗ್ ಹೇಗೆ ಬೇಕು, ಅಥವಾ ಇದರ ಬ್ರ್ಯಾಂಡಿಂಗ್ ಹೇಗೆ, ಅದನ್ನೆಲ್ಲ ಅದು ತುಂಬ ಕಾಸ್ಟ್ಲಿ ವಿಷಯಗಳು, ಅದನ್ನೆಲ್ಲ ನಮಗೆ ಆಗ್ತದೆ ಅಫೋರ್ಡ್ ಮಾಡಲಿಕ್ಕೆ, ನೋಡ್ಬೋದಾ ಅಂತೆಲ್ಲ ಇದಿರ್ತದೆ. ಬಟ್ ಈ AI ಕಲ್ತ್ಕೊಂಡು ಅವರು ಮಾರ್ಕೆಟಿಂಗಿಂದ ಹಿಡಿದು ಕ್ರಿಯೇಟಿವ್ ಪ್ರತಿಯೊಂದನ್ನು ಕೂಡ, ಅಂದರೆ ಎಲ್ಲಿ ಸೇಲ್ ಡ್ರಾಪ್ ಆಗ್ತಾ ಉಂಟು, ಯಾವ ರೀಸನ್ಗೆ ಡ್ರಾಪ್ ಆಗ್ತಾ ಇರ್ಬೋದು, ಕಸ್ಟಮರ್ ಹ್ಯಾಂಡ್ಲಿಂಗ್ ಹೇಗೆ, ಇದನ್ನೆಲ್ಲ ಅವರು ಮಾಡಿ ಸಕ್ಸಸ್ ಆದರು. ಇವನ್ ನಮ್ಮ ಕಣ್ಣಾರೆ ನೋಡುವವರು ತುಂಬ ಜನ ಇದ್ದಾರೆ. ಇದು ಜಸ್ಟ್ ನಾನು ಏನು ಇಮ್ಯಾಜಿನರಿ ಇದರಲ್ಲಿ ಮಾತಾಡ್ತಾ ಇಲ್ಲ, ಇದು ಸಕ್ಸಸ್ ಸ್ಟೋರೀಸೇ ಇದೆ ತುಂಬ.
ಓಕೆ ಓಕೆ ಅದಂದ್ರೆ ಸಣ್ಣ ಬಿಸ್ನೆಸ್ ಮ್ಯಾನಿಗೆ ಇದು ಹೆಲ್ಪ್ ಆಗುವಂಥದ್ದು. ಓಕೆ, ಈಗ ಇನ್ನು ಬೇರೆ ಬೇರೆ ಪ್ರೊಫೆಷನ್ಗೆ ನಾವು ಹೋದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳಿದ್ರಿ ವಿಡಿಯೋಗ್ರಾಫರ್, ಫೋಟೋಗ್ರಾಫರ್, ಹಾಗೆ ಜರ್ನಲಿಸ್ಟ್ ಕೂಡ, ಪತ್ರಕರ್ತರು ಕೂಡ ಇದ್ದಾರೆ. ಬಹುಶಃ ಆದಷ್ಟು ತುಂಬಾನೇ ಜರ್ನಲಿಸ್ಟ್ ಈಗ ಅಪ್ಗ್ರೇಡ್ ಆಗ್ಬೇಕಾದ್ರೆ ಅವರಿಗೆ AI ಅನ್ನ ಕಲೀಲೇಬೇಕು. ಸೊ ಅಂತವರಿಗೆ ಕೂಡ ಇದರಿಂದ ಸಿಂಪಲ್. ನಾನು ಒಂದು ಚಿಕ್ಕ ಟೂಲ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ಫಾರ್ ಎಕ್ಸಾಂಪಲ್ ಚಾಟ್ GPT ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ. ಒಂದು ಚಾಟ್ GPTಗೆ ಕಮಾಂಡ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಕರಿತೇವೆ, ಅಂದರೆ ಹೇಗೆ ಪ್ರಾಂಪ್ಟ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲ್ತ್ಕೊಂಡು ಅವರು ಪ್ರಾಂಪ್ಟ್ ಮಾಡಿ ಈಗ ಒಂದು ನ್ಯೂಸ್ ಬರಲಿಕ್ಕೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ತಗೊಳ್ತಾರೆ. ಸೊ ಅದೇ ನ್ಯೂಸನ್ನು ಒಂದು 10-5 ಸೆಕೆಂಡ್ಸಲ್ಲಿ ಇವರು ಮುಗಿಸ್ಬೋದು. ಅಂದ್ರೆ ಪ್ರಾಂಪ್ಟ್ ಮಾಡಲಿಕ್ಕೆ ಇದರಿಂದ ಅದು ಸಿಂಪಲ್ ಒಂದು ವಿಷಯ ಹೇಳಿದ್ದು. ಖಾಲಿ ಪ್ರಾಂಪ್ಟ್ ಮಾತ್ರ ಅಲ್ಲ, ಈಗ ನ್ಯೂಸಲ್ಲಿ ನಿಮಗೆ ಏನು ವಿಡಿಯೋ ನ್ಯೂಸಸ್ ಇರ್ತದೆ, ಅಥವಾ ಕೆಲವೊಂದು ಕಡೆ ಇಮೇಜ್ ಇದ್ದು ರಿಕ್ವೈರ್ಮೆಂಟ್ಸ್ ಇರ್ತದೆ, ಅಥವಾ ಇಮೇಜ್ ಜನ್ರೇಷನ್ ಹೇಗೆ, ಅಥವಾ ನ್ಯೂಸ್ ಇದ್ದು ಆರ್ಟಿಕಲ್ ಕ್ರಿಯೇಷನ್ ಮಾಡೋದು ಹೇಗೆ, ಫಾರ್ಮ್ಯಾಟಿಂಗ್ ಹೇಗೆ. ಈಗ ಹೊಸ ಜರ್ನಲಿಸಮ್ಗೆ ಕಲಿಯುವವರಿಗೆ ಸಹ ಹೆಲ್ಪ್ ಆಗ್ತದೆ, ಕಂಟೆಂಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಹ ಹೆಲ್ಪ್ ಆಗ್ತದೆ. ಹೀಗೆ ಎಲ್ಲ ರೀತಿಯಲ್ಲಿ ಎಲ್ಲ ಕೆಟಗರೀಸ್ಗೆ ಬೇಕಾಗುವಾಗೆ ನಾವು ಅದನ್ನು, ಅಂದರೆ ಇವನ್ ಖಾಲಿ ಅದರ ಬೇಸಿಕ್ ಮಾತ್ರ ಕಲಿಸೋದಲ್ಲ, ಯಾವ ಟೂಲ್ಸ್ ಆ ಕೆಟಗರೀಸ್ಗೆ ಇದೆ, ಅದನ್ನು ಹೇಗೆ ಯೂಸ್ ಮಾಡಬೇಕು, ಇದೆಲ್ಲ ಕೋರ್ಸಲ್ಲಿ ಬರ್ತದೆ. ಓಕೆ, ಈಗ ನಮ್ಮ ವೀಕ್ಷಕರು ಬಹುಶಃ ಇನ್ನು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಏನಿದು ಕಾರ್ಡ್, ಹೇಗೆ ಯೂಸ್ ಮಾಡ್ಬೋದು ಅಂತ. ನಿಮ್ಮ ಟಿವಿ ಸ್ಕ್ರೀನ್ನ ಮೇಲೆ ಕಾರ್ಡ್ನ ಡೀಟೇಲ್ ಇದೆ, ಅಥವಾ ಕಾಂಟ್ಯಾಕ್ಟ್ ನಂಬರ್ ಇದೆ. ನೀವು ಡೈರೆಕ್ಟ್ ಆಗಿ ಇನ್ನೂ ಹೆಚ್ಚಿನ ಪ್ರಶ್ನೆ ಇದ್ರೆ ಕೇಳ್ಬೋದು. ವೆಲ್, ಈಗ ನನ್ನ ನೆಕ್ಸ್ಟ್ ಲೆವೆಲ್ ಕ್ವೆಶ್ಚನ್ ಏನೆಂದ್ರೆ, ಒಂದು 6 ಮಂತ್ ನೀವು ಸ್ಟಾರ್ಟ್ ಮಾಡಿದ್ದಾಗ 1 ವರ್ಷ ಆಯ್ತಾ? ಆ್ಯಕ್ಚುಲಿ ನಾವು ಇದರ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ 2 ಇಯರ್ಸ್ ಕ್ರಾಸ್ ಆಯಿತು. ಇದನ್ನು ಮಾರ್ಕೆಟ್ಗೆ ಲಾಂಚ್ ಮಾಡಿ 6 ಮಂತ್ ಬ್ಯಾಕ್ ನಾವು ಅಕ್ಟೋಬರಲ್ಲಿ, ನಿಮಗೆ ನೆನಪಿರ್ಬೋದು, ಗೊತ್ತು, ನಾವು ವಿಡಿಯೋ ಮಾಡಿದ್ದು ಲಾಸ್ಟ್ ಅಕ್ಟೋಬರ್ ನವೆಂಬರ್ ಅಲ್ಲಿ. ಇವಾಗ ಲಾಸ್ಟ್ ಟೈಮ್ ನೀವು ಕಾರ್ಡನ್ನು ಏನು ಇಂಟ್ರೊಡ್ಯೂಸ್ ಮಾಡಿ ತುಂಬಾ ಜನರು ಅದನ್ನ ಪರ್ಚೇಸ್ ಮಾಡಿದ್ದಾರೆ. ದೇರ್ ಆರ್ ಸಕ್ಸಸ್ ಸ್ಟೋರೀಸ್ ಕೂಡ ಇವೆ. ಆದ್ರೆ ಇವಾಗ ಅದು ಯಾವ ರೀತಿಯಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ? ಸರ್, ನಾವು ಫಸ್ಟಿಗೆ ಲಾಂಚ್ ಮಾಡುವಾಗ 10 ದಿವಸ ಅಂತ ನಾವು ಪ್ರಾಮಿಸ್ ಮಾಡಿದ್ವಿ. ಬಟ್ ನಮಗೆ ಹೋಗ್ತಾ ಗೊತ್ತಾಯಿತು 10 ಡೇಸಲ್ಲಿ ಎನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇಂಪಾಸಿಬಲ್. ಸೊ ನಾವೇನು ಮಾಡಿದ್ವಿ, ಎಂಟೈರ್ ಎನ್ ಈಗ 10 ದಿನ ಅಂತಲ್ಲ, ಈಗ ಡೈಲಿ ಅಪ್ಡೇಟ್. ಈಗ ಸ್ಟೂಡೆಂಟ್ಸಿಗೆ ಸಾಧಾರಣ 60 ಡೇಸ್ ತನಕ ಕ್ಲಾಸಸ್ ಇದೆ. ಅದೀಗ ಪವರ್ BI ಕೂಡ ಆ್ಯಡ್ ಆಗ್ತದೆ. ಅದು ಆ್ಯಡ್ ಆಗಿದ್ರೆ 3 ಮಂತ್ ಕ್ಲಾಸಸ್. ಅಂದರೆ ಅವರು ರೆಗ್ಯುಲರ್ ಆಗಿ ಕೂತ್ಕೊಳ್ಬೇಕು ಅಂದಿಲ್ಲ. ಅವರ ಫ್ರೀ ಟೈಮಲ್ಲಿ ದಿನಕ್ಕೊಂದು 20 ಮಿನಿಟ್ಸ್ ಕೂತ್ಕೊಂಡು ಮನೆಯಲ್ಲಿ ಮೊಬೈಲೆಲ್ಲ ಅಥವಾ ಲ್ಯಾಪ್ಟಾಪ್ ಎಲ್ಲ ನೋಡಿಕೊಂಡು ಅವರ ಇಂಟ್ರೆಸ್ಟಿಗೆ ಸರಿಯಾಗಿ ಕಲಿಬಹುದು, ಅವರ ಫೀಲ್ಡ್ಗೆ ಸರಿಯಾಗಿ ಕಲಿಬಹುದು. ಹೌದು. ಓಕೆ, ಈಗ ಈ ಕ್ವೆಶ್ಚನ್ ನೀವು ಯಾವ ರೀತಿ ಆನ್ಸರ್ ಮಾಡ್ತೀರಿ ನನ್ಗೆ ಗೊತ್ತಿಲ್ಲ. ಆದ್ರೆ ಒಂದು ರಿಸರ್ಚ್ ಪೀರಿಯಡ್ ಒಂದು 2 ವರ್ಷ ಇತ್ತು ಅಂತ ಹೇಳಿದ್ರಿ ನೀವು. ಆ ರಿಸರ್ಚ್ ಪೀರಿಯಡ್ ಅಲ್ಲಿ ನಿಮ್ಗೆ ಯಾರೆಲ್ಲ ದೊಡ್ಡ ಮಟ್ಟದಲ್ಲಿ ದೊಡ್ಡ ಒಂದು ಏನು ನಾಲೆಜ್ ಇದ್ದವರು ಹೇಗೆ ನಿಮಗೆ ಕಾಂಟ್ರಿಬ್ಯೂಟ್ ಆಯ್ತು? ಯಾಕಂದ್ರೆ ನೀವು ಇರುವುದು ನಮ್ಮ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್, ನಮ್ಮ IT ಫೀಲ್ಡ್ ಅಲ್ಲಿ ಅಲ್ವಾ? ಆದ್ರೆ ಇದಕ್ಕೆ ಕೇವಲ ಈ ಫೀಲ್ಡ್ ಸಾಕಾಗುದಿಲ್ಲ, ಅಲ್ಲಿ ರಿಯಲ್ ನಾಲೆಜ್ ಇರುವವರು ಬೇಕು. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ್ರೂ ಕೂಡ ರಿಯಲ್ ನಾಲೆಜ್ ಅನ್ನ ಫೀಡ್ ಮಾಡಬೇಕು ಇಲ್ಲಿ. ವಿದೌಟ್ ಫೀಡಿಂಗ್ ರಿಯಲ್ ನಾಲೆಜ್ ಇಲ್ಲಿಂದ ನಮಗೆ ತೆಗಿಲಿಕ್ಕೆ ಆಗುದಿಲ್ಲ. ಇದಂದ್ರೆ ಡಾಟಾ ಫೀಡ್ ಮಾಡಬೇಕು. ಸೊ ಅದಕ್ಕೆ ನಿಮ್ಗೆ ಹೇಗೆ ಸಹಕಾರಿ ಆಯ್ತು? ಯಾರು ಸಹಕಾರ ಮಾಡಿದ್ರು? ನಮಗೆ ಮೇಯ್ನ್ ಆಗಿ ಗೈಡೆನ್ಸ್ ಕೊಟ್ಟದ್ದು ಡಾಕ್ಟರ್ SS ಅಯ್ಯಂಗಾರ್ ಸರ್. ಸೊ ಅವರ ಗೈಡೆನ್ಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿತ್ತು. ಅವರು ಅಮೆರಿಕನ್ ಸೈಂಟಿಸ್ಟ್, ಹಿ ಇಸ್ ಅ ವೆರಿ ಫೇಮಸ್, ಇವನ್ ನೋಬೆಲ್ ನಾಮಿನಿ ಕೂಡ ಆಗಿದ್ದಾರೆ. ಆ್ಯಂಡ್ ಅವರು AI ಅಲ್ಲಿ ಅವರು AI ಅಲ್ಗೋರಿದಮ್ ಎಲ್ಲ ಬರೆದಿದ್ದಾರೆ. ಅವರು, ನೀವು SS ಅಯ್ಯಂಗಾರ್ ಅಂತ ಜಸ್ಟ್ ಗೂಗಲ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್ ಅಲ್ಲಿ ನೀವು ಅವರ ಫೋಟೋ ಅನ್ನು ನೋಡಬಹುದು. ಸೊ ಆ್ಯಂಡ್ ನಾವು ಅದನ್ನು ಏನು ಮಾಡಿದ್ವಿ ಅಂದರೆ, ಅವರು ಹೇಳಿದ್ದು ನಮಗೂ ತಲೆ ಮೇಲೆ ಹೋಗ್ತಾ ಇತ್ತು. ಅವರು ಕೊಟ್ಟ ಅಂದರೆ ಹೀಸ್ ತುಂಬ ನಾಲೆಜಬಲ್ ಪರ್ಸನ್. ಸೊ ನಾವೇನು ಮಾಡಿದ್ವಿ, ಅವರು ಕೊಟ್ಟದನ್ನು ವಾಪಸ್ ಇಲ್ಲಿ ಡಾಕ್ಟರ್ S ರೂಬನ್ ಸರ್ ಅಂತಿದ್ದಾರೆ, ಈಸ್ ಅ ಡೀನ್. ಸೊ ಅವ್ರ ಹತ್ರ ನಾವು ಸಿಲೆಬಸ್ಸನ್ನು ರೀಡಿಸೈನ್ ಎಲ್ಲ ಮಾಡಿಸಿ ಅವರ ಗೈಡೆನ್ಸ್ ತಗೊಂಡು, ರೂಬನ್ ಸರ್ ಇದ್ದು ಗೈಡೆನ್ಸ್, ಅವರು ಇಂಗ್ಲೀಷಲ್ಲಿ ಅವರೇ ಟೀಚ್ ಮಾಡುವಂಥದ್ದು, ಡಾಕ್ಟರ್ ರೂಬನ್ ಅಂತ. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳಿದರೆ, ಈಗ ಎಲ್ಲ ಕಡೆ ಕ್ಲಾಸಸ್ ಕೋರ್ಸಸ್ ಎಲ್ಲ ನೋಡ್ತೀವಿ. ಅದೇನು ಅಂತ ಹೇಳಿದರೆ, ಅವರಿಗೆ ಕಂಪ್ಯೂಟರ್ ನಾಲೆಜ್ ಬೇಕು ಅಥವಾ ಇಂಗ್ಲೀಷ್ ಗೊತ್ತಿರಬೇಕು. ಬಟ್ ನಮ್ಮ ಈ AI ಕಾರ್ಡ್ ಥ್ರೂ ಏನು ಕನ್ನಡ ಗೊತ್ತಿದ್ರು ಅವರಿಗೆ ಕನ್ನಡದಲ್ಲೂ ನಾವು ಟೀಚ್ ಮಾಡ್ತಾ ಇದ್ದೇವೆ. ಅದಕ್ಕೆ ಆಪ್ಷನ್ ಇದೆ. ಹೌದೌದು, ಕನ್ನಡದಲ್ಲೂ ಮಾಡ್ತಾ ಇದ್ದೇವೆ. ಆ್ಯಂಡ್ ಇವನ್ ಇಮೇಲ್ ಇಲ್ಲದವ್ರಿಗೂ, ಈಗ ತುಂಬ ಜನರ ಹತ್ರ ಆಂಡ್ರಾಯ್ಡ್ ಇರ್ತದೆ, ಆಂಡ್ರಾಯ್ಡ್ ಇದ್ದವ್ರ ಹತ್ರ ಎಲ್ಲರ ಹತ್ರ ಇಮೇಲ್ ಇದ್ದೇ ಇರ್ತದೆ, ಬಟ್ ಅವ್ರು ಯೂಸ್ ಮಾಡ್ತಾ ಇರೋದಿಲ್ಲ. ಇವನ್ ಇಮೇಲ್ ID ಇಲ್ಲದಿದ್ದರೂ
ನಮ್ಮ AI ಕಾರ್ಡ್ ಥ್ರೂ ಅವರಿಗೆ ಆಟೋಮೆಟಿಕ್ ಆಗಿ ಲಾಗಿನ್ ಆಗಿ ಅವರಿಗೆ ಕ್ಲಾಸಸ್ಸನ್ನು ತಗೊಳ್ಬೋದು. ಓಕೆ, ಇಮೇಲ್ನ ಅವಶ್ಯಕತೆ ಇಲ್ಲ ಅಂದರೆ ಮಸ್ಟ್ ಅಲ್ಲ, ಮಸ್ಟ್ ಅಲ್ಲ, ಫೋನ್ ನಂಬರ್ ಬೇಕು ಮಾತ್ರ, ವಾಟ್ಸಪ್ ಬೇಕು. ವಾಟ್ಸ್ಆ್ಯಪ್ ಬೇಕು. ಓಕೆ, ಸೊ ಇವಾಗ ಈ ಒಂದು ಡಾಟಾವನ್ನು ಫಿಲ್ ಮಾಡಿದ್ರಿ, ಇದು ಈಗ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ಕೇವಲ ಕೋರ್ಸ್ ಅಂದರೆ ಬೇರೆಯವರು ಆನ್ಲೈನಲ್ಲಿ ಹೋಗಿ ಕೋರ್ಸ್ ತೆಗಿತಾರೆ, 5,000 6,000 10,000 ಕೂಡ ಇದೆ ನನಗೆ ಗೊತ್ತು, ಅಂದರೆ ಅಡ್ವರ್ಟೈಸ್ ಮಾಡ್ತಾರೆ ಯೂಟ್ಯೂಬಲ್ಲಿ ಎಲ್ಲ. ಇದು ಕೇವಲ ರಿಸ್ಟ್ರಿಕ್ಟೆಡ್ ಟು ಕೋರ್ಸ್ ಮಾತ್ರನಾ? ಅಲ್ಲ ಸರ್, ಈಗ ನೋಡಿ ನೀವು ಹೇಳಿದಾಗೆ ಡೇಟಾ ಅನಾಲಿಸಿಸ್ ಅಂತ ಕೋರ್ಸಸ್ಗೆಲ್ಲ 16,000 20,000 ತಗೊಳ್ತಾರೆ. ಏನೂ ಅಗತ್ಯ ಇಲ್ಲ, ಏನು 499 ಸ್ಪೆಂಡ್ ಮಾಡಿ ಸಾಕು, ಎಲ್ಲ ಇದರಲ್ಲಿ ಬರ್ತದೆ ಆಲ್ಮೋಸ್ಟ್. ಆ್ಯಂಡ್ ಇದು AI ಕಾರ್ಡ್ ಅಂತ ಹೇಳುವಂಥದ್ದು ಖಾಲಿ ಕೋರ್ಸ್ ಮಾತ್ರ ಅಲ್ಲ, ನಿಮಗೆ ಸ್ಟೂಡೆಂಟ್ಸಿಗೆ ಏನು ಇಂಟರ್ನ್ಶಿಪ್ ಆಪರ್ಚುನಿಟೀಸ್, ಜಾಬ್ ಸೀಕರ್ಸಿಗೆ ಜಾಬ್ ಫೇರ್ಸ್ ಇಂಥದಕ್ಕೆ ಆ್ಯಕ್ಸೆಸ್ ಸಿಗ್ತದೆ. ನಂತರ ಅರೌಂಡ್ 10,000 AI ಕಾರ್ಡ್ ಕಿಟ್ಟನ್ನು ನಾವು ಈ ಅವೇರ್ನೆಸ್ಸಿಗೋಸ್ಕರನೇ ಫ್ರೀಯಾಗಿ ಎಂಟೈರ್ ಕರ್ನಾಟಕಕ್ಕೆ ಫ್ರೀಯಾಗಿ ಕೊಟ್ಟಿದ್ದೇವೆ. ಹೌದಾ? ಸೊ ಅದನ್ನು ಪ್ರತಿ ತಾಲೂಕಲ್ಲಿ 40 ಜನರಿಗೆ, ಅಂದರೆ ಒಂದು 5 ಜನ ಪೊಲೀಸಿಗೆ, ನಂತರ ಹೀಗೆ ಅಂದರೆ ಬೇರೆ ಬೇರೆ ಕೃಷಿಕರಿಗೆ, ಇವರಿಗೆ ನಮ್ಮ ಸ್ಟೂಡೆಂಟ್ಸಿಗೆಲ್ಲ ಈ ರೂರಲ್ ಏರಿಯಾದಲ್ಲಿರೋರಿಗೆ ಇದನ್ನು ಕೊಡಬೇಕು ಅಂತ ಹೇಳೋ ಉದ್ದೇಶಕ್ಕೆ. ಅಂದರೆ ಈ ಟೆಕ್ನಾಲಜಿ ಬಗ್ಗೆ ಅವೇರ್ನೆಸ್ ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್. ಅಂದರೆ ತಲೆಯಲ್ಲಿ ಎಂತಿರ್ತದೆ, ನಾವು ಎಷ್ಟು ಕಡಿಮೆಗೆ ಕೊಟ್ಟರು ಇದು 500 ರೂಪಾಯಿದು ಇದರಲ್ಲಿ ಎಂತ ಕಲಿಸ್ತಾರೆ ಅಂತ ಹೇಳೋ ಮನೋಭಾವನೆ ಇರ್ತದೆ. ಬಟ್ ನಾವಿದನ್ನು ಆ ಅವೇರ್ನೆಸ್ ಅಂದರೆ ಲಿಟ್ರಸಿ ಅವೇರ್ನೆಸ್ಸಿಗೋಸ್ಕರ ನಾವಿದನ್ನು ತರ್ತಾ ಇದ್ದೇವೆ, ಈ ಕ್ಯಾಂಪೇನನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ನಾವೇ ಒಂದಷ್ಟು ಜನರಿಗೆ ಫ್ರೀಯಾಗಿ ಕಲೀಲಿಕ್ಕೆ ಕೂಡ 10,000 ಜನರಿಗೆ ಫ್ರೀಯಾಗಿ ಕಲೀಲಿಕ್ಕೆ ಕೂಡ ಕೊಟ್ಟಿದ್ದೇವೆ. ಆಯಾ ತಾಲೂಕಿದ್ದು ಸಂಘ ಸಂಸ್ಥೆಗಳು ಯಾರೋ 40 ಜನ ಅಂತ ಹೇಳೋದನ್ನು ಲಿಸ್ಟ್ ಮಾಡಿ ನಮಗೆ ಕಳಿಸ್ತಾರೆ, ಅವರಿಗೆ ನಾವು ಈ ಕಿಟ್ಟನ್ನು ನಾವು ಕೊಡ್ತಾ ಇದ್ದೇವೆ. ಓಕೆ ಓಕೆ, ಅದೊಂದು ಪಾರ್ಟ್. ಅವರಿಂದ ಫೀಡ್ಬ್ಯಾಕ್ ಕೂಡ ಬಂದಿದೆ. ಹೌದು. ಆ್ಯಂಡ್ ಒನ್ ಮೋರ್ ಎಂತ ಅಂತ ಹೇಳಿದರೆ, ಈ AI ಕಾರ್ಡ್ ಥ್ರೂ ಸ್ಕಾಲರ್ಶಿಪ್ ಆಪರ್ಚುನಿಟೀಸ್ ಇರ್ಬೋದು, ಅಥವಾ ಸ್ಟೂಡೆಂಟ್ಸಿಗಾದರೆ ಇಂಟರ್ನ್ಶಿಪ್ ಆಪರ್ಚುನಿಟೀಸ್, ಜಾಬ್ ಫೇರ್ ಆಪರ್ಚುನಿಟೀಸ್, ವರ್ಕ್ಶಾಪ್ಸ್, ವೆಬಿನಾರ್ಸ್, ಇಂಥ ತುಂಬ ವಿಧವಾದ ಬೆನಿಫಿಟ್ಸನ್ನು ಈ AI ಕಾರ್ಡ್ ಹೋಲ್ಡರ್ಸಿಗೆ ನಾವು ಅದನ್ನು ಕಳಿಸ್ತಾ ಇರ್ತೇವೆ. ಸೊ ಸರಿ, ಈಗ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ AI ಕಾರ್ಡ್ ಅಂತ ನಾವು ತೋರಿಸ್ತೇವೆ. ಆದರೂ ಕೂಡ ನನ್ನ AI ಕಾರ್ಡ್ ಈ ಪ್ಯಾಕಲ್ಲಿ ಹೀಗೆ ಬರ್ತದೆ, AI ದ ವರ್ಲ್ಡ್ಸ್ ಫಸ್ಟ್ ಎವರ್ AI ಕಾರ್ಡ್ ಅಂತ ಬರ್ತದೆ. ಓಕೆ, ಸೊ ಓಪನ್ ಆಗಿ ಇದನ್ನು ನೋಡಿದರೆ ಇದರ ಒಳಗೆ ಒಂದು ಕಾರ್ಡ್ ಇದೆ, ಈ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಎಕ್ಸಾಕ್ಟ್ಲಿ, ಅಥವಾ ನಮ್ಮ ಎಕ್ಸೆಸ್ ಕಾರ್ಡ್, ಯಾವುದೇ ಸೈಜ್ನಲ್ಲಿ ಒಂದು ಕಾರ್ಡ್ ಇದೆ. ನಿಮ್ಮಲ್ಲಿ ನಿಮ್ಮ ಪಾಕೆಟಲ್ಲಿ ಒಂದು 5 ಕಾರ್ಡ್ ಇದ್ದರೆ ಒಂದು 6ನೇ ಕಾರ್ಡನ್ನು ಕೂಡ ಆ್ಯಡ್ ಮಾಡ್ಬೋದು. ಈಗ ಇದರಲ್ಲಿ ಒಂದು ನಂಬರ್ ಇದೆ ಅಲ್ವಾ, ಒಂದು ಡಿಜಿಟಲ್ ಕಾರ್ಡ್ ನಂಬರ್ ಇದೆ. ನಾನು ತೋರಿಸಿದ್ದೀರ ಅದನ್ನು? ಓಕೆ, ಈ ಕಾರ್ಡ್ ನಂಬರ್ ಏನು 12 ಡಿಜಿಟ್ಗಳ ಒಂದು ನಂಬರ್ ಇದೆ. ಈ ನಂಬರನ್ನು ನಾವು ಫಸ್ಟಿಗೆ ಈ ಕಾರ್ಡ್, ನಾನು ಈಗ ಹೊಸಬ AI ಕಾರ್ಡ್ಗೆ ಏನು ಮಾಡಬೇಕು ಸರ್? ಇದು ಕಾರ್ಡ್ ನಿಮಗೆ ಆಕ್ಟಿವೇಟ್ ಮಾಡ್ಲಿಕ್ಕೆ ಆಗ್ತದೆ ವಾಟ್ಸಪ್ ಥ್ರೂ. ವಾಟ್ಸಪ್? ಸೊ ಇಲ್ಲಿ ವಾಟ್ಸಪ್ ನಂಬರ್ ಕೂಡ ಮೆನ್ಷನ್ ಉಂಟು, 9535 ಆ ನಂಬರ್ ಇದೆ. ಆ ನಂಬರ್ಗೆ ನೀವು ಹಾಯ್ ಅಂತ ಕಳಿಸಿದ್ರೆ ನಿಮಗೆ ಅಲ್ಲೇ ಕಾರ್ಡ್ ನಂಬರ್ ಕೇಳಿ ಆಟೋಮೇಟೆಡ್ ಪ್ರೊಸೆಸ್. ಸೊ ಅಲ್ಲೇ ಪೇಮೆಂಟ್ ಕೂಡ, ಇವನ್ ನಿಮಗೆ ಕಾರ್ಡ್ ಸಿಕ್ಕಿತ್ತು ಅಥವಾ ನೀವು ನಂಬರ್ ತೋರಿಸಿದ್ರು ಯಾರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಪೇಮೆಂಟ್ ಮಾಡಿದರೆ, ಈಗ ನೀವು ಪೇಮೆಂಟ್ ಮಾಡಿದ್ರಿ, ಇನ್ನೊಬ್ಬರಿಗೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಇರ್ಬೋದು, ಅಥವಾ ಎಲ್ಲ ಪ್ಲೇಸ್ಟೋರಲ್ಲಿ ಅಥವಾ ಆ್ಯಪ್ ಸ್ಟೋರಲ್ಲಿ, iOS ಅಲ್ಲಿ ಎಲ್ಲದರಲ್ಲಿ ಕೂಡ ಅಪ್ಲಿಕೇಶನ್ಸ್ ಕೂಡ ಇದೆ, ಡೌನ್ಲೋಡ್ ಮಾಡ್ಕೊಂಡು ಅವ್ರು ಯೂಸ್ ಮಾಡ್ಕೊಂಡು. ಇದಕ್ಕೆ ಇದು ಆಂಡ್ರಾಯ್ಡ್ ಮತ್ತು iOS ಎರಡಕ್ಕೂ ಅಪ್ಲೈ ಆಗ್ತದೆ. ಓಕೆ, ವೆರಿ ಗುಡ್. ಸೊ ವಾಟ್ಸ್ಆ್ಯಪಲ್ಲಿ ಈ ನಂಬರಿಗೆ ಮಾಡಿ ಹಾಯ್ ಅಂತ ಹೇಳಿ ನಂತರ ಪೇಮೆಂಟ್ ಮಾಡಿದ ನಂತರ ನಿಮಗೆ ಆ ಒಂದು ಅದು ಕ್ಲಾಸಸ್ ಅಂಥದ್ದೆಲ್ಲ ಆಕ್ಟಿವೇಟ್ ಆಗೋದೇ ಅದರ ನಂತರ, ಅದು ಆಟೋಮೇಟೆಡ್ ಆಕ್ಟಿವೇಟ್ ನಂತರ ನಿಮಗೆ ಫುಲ್ ಏನೆಲ್ಲ ಇದೆ ಅಂತ ಗೊತ್ತಾಗ್ತದೆ ಅಲ್ವಾ? ವೆರಿ ಗುಡ್. ಬಹಳ ಈಸಿ. ಮೊಬೈಲಲ್ಲಿ ಕೂಡ ಯೂಸ್ ಮಾಡ್ಬೋದು, ಲ್ಯಾಪ್ಟಾಪಲ್ಲಿ, ಕಂಪ್ಯೂಟರಲ್ಲಿ ಕೂಡ ಇದನ್ನು ನಾವು ಯೂಸ್ ಮಾಡಬಹುದು. ವೆಲ್, ಈಗ ಇದು ನಮ್ಮ ಪ್ರತಿದಿನ AI-ನಲ್ಲಿ ರೆವಲ್ಯೂಷನ್ ಆಗ್ತಾ ಇದೆ, ಮತ್ತು ಪ್ರತಿಯೊಂದು IT-ಯಲ್ಲಿ ಯಾವಾಗ ಹೇಗೆ ಚೇಂಜಸ್ ಆಗ್ತದೆ ಗೊತ್ತಾಗ್ತಾ ಇಲ್ಲ. ಇದರ ಅಪ್ಡೇಷನ್ ಹೇಗೆ ಅಂದರೆ, ನಾಳೆ ನೀವು ಏನಾದರೂ ದೊಡ್ಡ ಅಪ್ಡೇಟ್ ತಂದಿದ್ರೆ ಅದಕ್ಕೆ ಅವರು ಎಡಿಷನಲ್ ಫೀಸ್ ಕಟ್ಟಬೇಕಾ? ಇಲ್ಲ, ಏನಿಲ್ಲ. ಇದು ಅದರಲ್ಲಿ ಕಾರ್ಡಲ್ಲೇ ಮೆನ್ಷನ್ ಆಗಿ ಉಂಟು, ಲೈಫ್ ಟೈಮ್ ಆಕ್ಸೆಸ್ ಅಂತ. ಸೊ ವ್ಯಾಲಿಡಿಟಿ ಲೈಫ್ ಟೈಮ್ ಇರ್ತದೆ. ಸೊ ಈ ಕಾರ್ಡಲ್ಲಿ ಏನು ಅಪ್ಡೇಟ್ ನಾವು ತಂದರೂ ಆ ಕೋರ್ಸಿಗೆ ಆ್ಯಡ್ ಮಾಡ್ತಾ ಹೋಗ್ತದೆ, ಅದು ಅವರಿಗೆ ಆಟೋಮೆಟಿಕ್ ಆಕ್ಸೆಸ್ ಇರ್ತದೆ. ಅವ್ರೇನು ಎಕ್ಸ್ಟ್ರಾ ಪೇ ಮಾಡಬೇಕು ಅಥವಾ ನಾಳೆ ಇನ್ನೊಂದು 500 ರೂಪಾಯಿ ಕೊಡಿ, ಹಾಗೆಲ್ಲ ಏನಿಲ್ಲ. ಸೊ ಯೂಟ್ಯೂಬಲ್ಲೆಲ್ಲ ಬರ್ತದೆ. ಏನೆಲ್ಲ ನೀವು ಅಪ್ಡೇಟ್ ಮಾಡ್ತಾ ಇರ್ತೀರಾ ಅದೆಲ್ಲ ಫೆಸಿಲಿಟಿ ಅದು ಆಟೋಮೆಟಿಕ್ ಆಗಿ ನೋಟಿಫಿಕೇಶನ್ ಬರ್ತದೆ ಅವರಿಗೆ. ವಾಟ್ಸಪ್ ಅಲ್ಲಿ ಅಲ್ಲ, ಅವ್ರದ್ದು ಅಪ್ಲಿಕೇಶನ್ ಬರ್ತದೆ.
ಅದು ಕಲಿತಾ ಹೋಗುವಾಗೆ ಅವರಿಗೆ ಅಪ್ಡೇಟ್ ಆಗ್ತಾ ಇರ್ತದೆ. ಕೆಲವೊಂದು ಸಲ ಅವ್ರು ಏನಾದರೂ ಮಿಸ್ಟೇಕ್ ಮಾಡಿ ಅವರಿಗೆ ಲಾಗಿನ್ ಆಗ್ಲಿಕ್ಕೆ ಆಗದಿದ್ದರೆ ಕಾಲ್ ಮಾಡ್ತಾರೆ, ನಾವು ಬ್ಯಾಕ್ ಎಂಡಲ್ಲಿ ಅದನ್ನು ರಿಸಾಲ್ವ್ ಮಾಡಿ ಕೊಡ್ತೇವೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ನಾವು ಟೀಚರ್ ಅಂತ ಎನಿಸುವ ಒಂದು ಟೀಚರಿಗೆ ಇದು ಏನು ಕೋರ್ಸ್ ಬೈ ಮಾಡ್ತಾರೆ, ಎಷ್ಟು ಗಂಟೆಯ ಅವರಿಗೆ ಕೋರ್ಸ್ ಇದೆ ಇದರಲ್ಲಿ? ದಿನಕ್ಕೆ 20 ಮಿನಿಟ್ಸ್ ಅಷ್ಟೇ. ಅಂದರೆ ರಿಸ್ಟ್ರಿಕ್ಟೆಡ್ ಅಥವಾ ಮಾಡಬಹುದಾ? ಅಲ್ಲ, ಅವ್ರು ಕಲಿಬೋದು, ವಾಪಸ್ ನೋಡ್ಬೋದು, ನೋಟ್ಸಸ್ ಇದೆ, ಕ್ವಿಝಸ್ ಇದೆ, ಪ್ರತಿಯೊಂದು ಅದರಲ್ಲಿ ಇರ್ತದೆ. ಆದ್ರೆ ಅವರು 20 ಮಿನಿಟ್ಸ್ ಸ್ಪೇರ್ ಮಾಡಿದ್ರೆ ಆಯ್ತು, ಆಯಿತು. ಮಿನಿಮಮ್ ಅಂದ್ರೆ ಒಂದು ಮಾಡಿದ್ರೆ ಆಯ್ತು, ಮತ್ತು ಹೆಚ್ಚು ಕೂಡ ಮತ್ತೆ ಮಾಡಬಹುದು. ಹೌದು. ವೆರಿ ಗುಡ್. ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ ಯತೀಶ, ಇದು ಈ ಕಾರ್ಡ್ ಫಿಸಿಕಲಿಯೇ ನಾವು ಪೊಸೆಸ್ ಮಾಡಬೇಕಾ, ಅಥವಾ ಸಪೋಸ್ ಇಂಟರ್ನ್ಯಾಷನಲ್ ನಾವು ದುಬೈಯಲ್ಲಿರಲಿ ಅಥವಾ ಬೇರೆ ಗಲ್ಫ್ ಕಂಟ್ರಿಯಲ್ಲಿ ಅಮೆರಿಕದಲ್ಲಿ ಯಾರಾದರೂ ಇದ್ರೆ ಅವರಿಗೆ ಕಾರ್ಡ್ ಬೇಕು, ಅವರು ಹೇಗೆ ಎಕ್ಸೆಸ್ ಮಾಡ್ಬೋದು, ಮತ್ತು ಆಲ್ ಓವರ್ ಇಂಡಿಯಾ ವಿದಿನ್ ಇಂಡಿಯಾ ಹೇಗೆ ಎಕ್ಸೆಸ್ ಮಾಡ್ಬೋದು? ಸರ್, ವಿದಿನ್ ಇಂಡಿಯಾ ನಾವು ಕೊರಿಯರ್ ಥ್ರೂ ಕಳಿಸ್ತೇವೆ. ಎನಿ ಪಿನ್ ಕೋಡಿಗೆ ನಾವು ಅದು ಮ್ಯಾಟ್ರ್ ಇಲ್ಲ ಅವರಿಗೆ, ಅದೇ 49ನಲ್ಲಿ ನಾವು ಕಳಿಸ್ತೇವೆ. ಅಕ್ರಾಸ್ ಕರ್ನಾಟಕದಲ್ಲಿ ಡೀಲರ್ಶಿಪ್ ಆಗ್ತಾ ಇದೆ ಇವಾಗ. ಆ್ಯಂಡ್ ಫಾರಿನ್ ಕ್ಲೈಂಟಿಗೆ ವರ್ಚುವಲಿ ನಾವು ಕಳಿಸ್ತೇವೆ. ಅವ್ರು ಇನ್ ಕೇಸ್ ನಮ್ಮ ವೆಬ್ಸೈಟಿಗೆ ಹೋದರೆ ಅಥವಾ ವೆಬ್ಸೈಟ್ ಥ್ರೂ ಪರ್ಚೇಸ್ ಆದರೆ 20,000 ಕಾಸ್ಟ್ ಬೀಳ್ತದೆ. ಸೊ ಅವರು ವಾಟ್ಸಪ್ ಥ್ರೂ ರಿಜಿಸ್ಟ್ರೇಷನ್ ಆದರೆ 499ಗೆ ನಾವು ವರ್ಚುವಲಿ ಕಳಿಸುವಂಥ ಫೆಸಿಲಿಟಿ ಕೂಡ ಇದೆ. ಓಕೆ, ನಮ್ಮ ಸ್ಕ್ರೀನಲ್ಲಿ ವೆಬ್ಸೈಟ್ನ URL ಕೂಡ ಇದೆ, ನೀವು ಅದನ್ನು ಗಮನಿಸಬಹುದು, ಮತ್ತೆ ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಕೂಡ ಜಾಸ್ತಿ ನಾಲೆಜ್ ಅನ್ನ ಪಡೆಯಬಹುದು. ವೆಲ್, ಈಗ ಡೀಲರ್ಶಿಪ್ ಅಂತ ಹೇಳಿದ್ರಿ, ಡೀಲರ್ಶಿಪ್ ಅಂದ್ರೆ ಹೇಗೆ? ಈಗ ಮಂಗಳೂರಿನಲ್ಲಿ ಒಂದು 10 ಡೀಲರ್ಸ್ ಇದ್ರೆ ಒಂದು ತಾಲೂಕಿಗೆ ಒಬ್ಬರಿಗೆ, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬರಿಗೆ ಮಾತ್ರ ಡೀಲರ್ಶಿಪ್ ಕೊಡ್ತೇವೆ. ಸೊ ಏಜೆಂಟ್ ಆಗ್ಬೋದು ಬೇರೆ ಬೇರೆಯವರು. ಜಸ್ಟ್ 4 ಲ್ಯಾಕಿಂದ ಅವ್ರದ್ದು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಅಗೇನ್ಸ್ಟ್ 4 ಲ್ಯಾಕ್ ನಾವು AI ಕಾರ್ಡ್ಸನ್ನು ಕೊಡ್ತೇವೆ. ಆ್ಯಂಡ್ ಅವರಿಗೆ ಅದನ್ನು ಸೇಲ್ ಮಾಡುವ ರಿಸ್ಕ್ ಇಲ್ಲ, ಸೇಲ್ ಮಾಡಲಿಕ್ಕೆ ನಾವೇ ಎಂಪ್ಲಾಯೀಸನ್ನು ಹಾಕ್ತಾ ಇದ್ದೇವೆ. ಸೊ ಪ್ರತಿ ತಾಲೂಕಲ್ಲಿ 4 ಜನ ಎಂಪ್ಲಾಯೀಸ್ ಇರ್ತಾರೆ. ಈಗ ಆಲ್ರೆಡಿ ಒಂದಷ್ಟು ಒಂದು 70, 50, 60 ಪ್ಲೇಸಲ್ಲಿ ಆಲ್ರೆಡಿ ನಾವು ಎಂಪ್ಲಾಯೀಸನ್ನು ರಿಕ್ರೂಟ್ ಮಾಡಿ ಅಲ್ಲಿ ಡೀಲರ್ಶಿಪ್ ಕೂಡ ಇದ್ದಾರೆ, ಎಂಪ್ಲಾಯೀಸ್ ಕೂಡ ರಿಕ್ರೂಟ್ ಆಗ್ತಾ ಇದ್ದಾರೆ. ಆ್ಯಂಡ್ ಡೀಲರ್ಶಿಪ್ ಡ್ರೈವ್ ಉಳಿದ ಪ್ಲೇಸಿಗೆ ಡ್ರೈವ್ ಆಗ್ತದೆ. ಸೊ ಆಲ್ ಓವರ್ ದ ಇಂಡಿಯಾ ನಿಮಗೆ AI ಯೂಸ್ ಮಾಡಿ ಒಂದು ವೇಳೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರು ಅಥವಾ ಇಲ್ಲದಿದ್ರು ಕೂಡ ಈ ಪ್ರಾಡಕ್ಟ್ ಅನ್ನು ಮಾರ್ಕೆಟ್ ಮಾಡಬಹುದಂತ ವಿಶ್ವಾಸ ಇದ್ರೆ ಬಹುಶಃ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಡೀಲರ್ಶಿಪ್ ಅನ್ನು ಪಡ್ಕೊಳ್ಬಹುದು. ಈ ನಡುವೆ ಮಳೆ ಬರ್ತಾ ಇದೆ. ಓಕೆ, ಲಾಸ್ಟ್ ಕ್ವೆಶ್ಚನ್, ನೀವು ಈಗ ನಿಮ್ಮ ಬ್ಯಾಕ್ಗ್ರೌಂಡ್ ಈ ಒಂದು AI ಫೀಲ್ಡ್ಗೆ ನಿಮಗೆ ಬರಲಿಕ್ಕೆ ಕಾರಣ ಏನು, ಮತ್ತು ಇದರಿಂದ ಎಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಥವಾ ಯಂಗ್ಸ್ಟರ್ಸ್ಗೆ ಏನು ಜಾಸ್ತಿ ಬೆನಿಫಿಟ್ ಅಂತ ನೀವು ಒಂದು ಯೋಚನೆ ಮಾಡಿ ಬಂದಿದ್ದೀರಾ? ಸರ್, ನನ್ನ ಬ್ಯಾಕ್ಗ್ರೌಂಡ್ ನಾನು BSc ಗ್ರ್ಯಾಜುಯೇಟ್ ಫ್ರಮ್ SDM. ಸೊ 2014 ಪಾಸ್ ಔಟ್. ಅದರ ನಂತರ ನಾನು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿದೆ. 22 ವರ್ಷಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಯಂಗ್ ಏಜ್. ಹೌದು. ಸೊ ನೀವೊಂದು ಯಂಗ್ ಆಂಟ್ರಪ್ರನರ್ಸ್ ಅಂದರೆ ಯಂಗ್ಸ್ಟರ್ಸ್ಗೆ ಒಂದು ಬಿಸ್ನೆಸ್ಗೆ ಬರಲು ಕೂಡ ಒಂದು ಇನ್ಸ್ಪಿರೇಷನ್. ಗುಡ್. ಈಗ ನಮ್ಮ ಟೀಮಲ್ಲಿ ಇಲ್ಲಿ ಆಫೀಸಲ್ಲಿ ಒಂದು 30 ಜನ ಎಂಪ್ಲಾಯೀಸ್ ಇದ್ದಾರೆ. ಆ್ಯಂಡ್ ಅಕ್ರಾಸ್ ಕರ್ನಾಟಕ ಅಲ್ಲಲ್ಲಿ ಅದೇ ಈ ಕ್ಯಾಂಪೇನ್ ನಾವು ಹೇಳಿದೆ ಅಲ್ಲ, ಇದರಲ್ಲಿ ಒಂದು 150 ಜನ ರಿಕ್ರೂಟ್ ಆಗಿದ್ದಾರೆ. ಸೊ ಅಕ್ರಾಸ್ ಕರ್ನಾಟಕ ನಾವು ಒಂದು 1,500 ತನಕ ನಾವು ಜಾಬನ್ನು ನಾವು ಖಾಲಿ ಈ AI ಇದ್ರ ಥ್ರೂ ಕೊಡ್ತಾ ಇದ್ದೇವೆ. ಆ್ಯಂಡ್ ಈ AIಗೆ ಹೇಗೆ ಅಂತೇಳಿ ನಾನು ಲೇಟೆಸ್ಟ್ ಟೆಕ್ನಾಲಜಿ ಜೊತೆ ಮೊದಲಿಂದ ನಾನು ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂದ ಸ್ಟಾರ್ಟ್ ಮಾಡಿದೆ. ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್, ಅದರ ನಂತರ ವಾಟ್ಸಪ್ ಬಂದಾಗ ವಾಟ್ಸಪ್ ಆಟೋಮೇಷನ್ಸ್ ಇಂಥದ್ದನ್ನೆಲ್ಲ ಮಾಡಿ ತುಂಬ ಕ್ಲೈಂಟ್ಸ್ ಇದ್ದಾರೆ. ಸೊ ಇವನ್ ಡಿಫೆನ್ಸ್ ಇಂಥ ಸಂಸ್ಥೆಗಳಿಗೆ ಕೂಡ ಸರ್ವಿಸ್ ಕೊಟ್ಟ ಹೆಮ್ಮೆ ನಮಗೆ ಉಂಟು. ಹಾಗೆ ಸೊ ಈ AI ಈಗ ಲಾಸ್ಟ್ 2 ಇಯರ್ಸಿಂದ ನಾವು ಆಫ್ಟರ್ ಕೋವಿಡ್ ಒಂದು ಏನು ಮ್ಯಾಪಲ್ಲಿ ದೊಡ್ಡ ಅಪ್ಸ್ ಆ್ಯಂಡ್ ಡೌನ್ಸ್ ತಂದ ವಿಷಯ ಎಲ್ರಿಗೂ ಗೊತ್ತಿದೆ. ಸೊ ಸೆಕೆಂಡ್ ಕೋವಿಡ್ ನಂತರ ನಾವು ಈ AI ಇದ್ದು ಮೇಲೆ ವರ್ಕ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಖಂಡಿತವಾಗ್ಲೂ ನಮಗೆ ಫಸ್ಟಿಗೆ ನಾವು AI ಅಂತ ಹೇಳುವಾಗ ತುಂಬ ಜನರಿಗೆ ಅರ್ಥವೇ ಆಗ್ತಿರಲಿಲ್ಲ ಎಂತ ಮಾಡ್ತಿದ್ದಾರೆ ಅಂತ. ಬಟ್ ಇವತ್ತಿಗೆ 1 ಲಕ್ಷ ಚೇಂಜ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಆಗಿದೆ ಸರ್. ವಾವ್, ವೆರಿ ಗುಡ್, ಗ್ರೇಟ್, ಕಂಗ್ರಾಚುಲೇಷನ್ಸ್. ಅಂದ್ರೆ ನಿಮ್ಮ ಎಫರ್ಟ್ಸ್ ಅಡ್ವರ್ಸಿಟಿಯಲ್ಲಿ ಒಂದು ಪಾಸಿಟಿವಿಟಿಯನ್ನು ನೀವು ಕಂಡಿದ್ದೀರಾ. ಅಂದರೆ ಟಫ್ ಟೈಮಲ್ಲಿ ಕೂಡ, ಕೋವಿಡ್ ನಂತರ ಟೈಮಲ್ಲಿ ನಾವು ಜನರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅಥವಾ ಹೇಗೆ ರೀಚ್ ಆಗ್ಬೋದು ಎಂಬ ಯೋಚನೆಯೊಂದಿಗೆ ಈ ಒಂದು ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಎಟ್ ದ ಸೇಮ್ ಟೈಮು ಸ್ಟೂಡೆಂಟ್ಸ್ ಯಾವುದೇ ಕ್ಲಾಸಲ್ಲಿರಲಿ, ಏನೇ ಇರಲಿ, ಒಂದು ಮಾತಿದೆ, ಸಿಲೆಬಸ್ ಮೈಟ್ ಎಂಡ್, ಲರ್ನಿಂಗ್ ಮಸ್ಟ್ ನಾಟ್ ಅಂತ. ಯಾಕಂದರೆ ನಾವು ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್. ಅದಕ್ಕೆ AI ಒಂದು ಎಡಿಷನಲಿ ನಿಮ್ಮ ಹತ್ರ ಇರಲಿ,
ಯಾವಾಗಲೂ ಇರಲಿ. ಯಾವುದೇ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟನ್ನು ನಿಮಗೆ ಕಲಿಬೇಕು, ನೀವು ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು, ನಿಮಗೆ ಬಿಸ್ನೆಸ್ ಮಾಡಬೇಕು, ಹೈಯರ್ ಸ್ಟಡೀಸಿಗೆ ಹೋಗಬೇಕು, ಅಥವಾ ಇನ್ಯಾರಿಗೂ ಹೆಲ್ಪ್ ಮಾಡಬೇಕು, ಟೀಚ್ ಮಾಡಬೇಕು, ಟ್ರೈನ್ ಮಾಡಬೇಕು, ಒಂದು 500 ರೂಪಾಯಿಯ ಈ ಕಾರ್ಡ್, ಬಹುಶಃ ಇದು ಬಿಸ್ನೆಸ್ಗಾಗಿ ಮಾಡಿದರೆ 5,000 ಏನಾದರೂ ಚಾರ್ಜ್ ಮಾಡ್ತಿದ್ರು, 10,000 ಮಂದಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಬಡವರಿಗೆ, ವಿಶೇಷವಾಗಿ ಅಗತ್ಯವಿದ್ದವರಿಗೆ. ಅಂದರೆ ಎಜುಕೇಷನ್ ಎನ್ನುವುದು ಎಲ್ರಿಗೂ ರೀಚ್ ಆಗಲಿ ಅಂತ. ನಿಮ್ಮ ಒಂದು ಕನ್ಸರ್ನ್ ಏನಿದೆ ಮತ್ತು ನಿಮ್ಮ ವಿಷನ್ ಏನಿದೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಐ ಮೀನ್ ಪ್ರೌಡ್ ಆಫ್ ಯು. ಅಟ್ ದ ಎಂಡ್ ನಿಮಗೆ ಏನಾದರೂ ಒಂದು ಫೈನಲ್ ಮೆಸೇಜ್ ಏನಾದರೂ ಕೊಡಲಿಕ್ಕಿದ್ರೆ ಪ್ಲೀಸ್ ಕ್ಯಾರಿ ಆನ್. ಖಂಡಿತವಾಗಿಯೂ ಸರ್. ಏನು ಅಂತ ಹೇಳಿದ್ರೆ, ಈ AI ಕಾರ್ಡ್ ಅಂತ ಹೇಳುವಂಥದ್ದು ಇದು ನಮ್ಮದು ಒಂದು ಎಥಿಕಾರ್ಪ್ ಇದು ಮೇನ್ ಬಿಸ್ನೆಸ್ ಅಥವಾ ನಮ್ಮದೊಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಅಂತ ಅನ್ಕೊಳ್ಳೋದು ಬೇಡ. ಇದರಿಂದಾಗಿ ತುಂಬ ಜನರಿಗೆ ಉದ್ಯೋಗ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಬಿಸ್ನೆಸ್ ಅಪರ್ಚುನಿಟೀಸನ್ನು ಸಹ ಡೀಲರ್ಶಿಪ್ ಅಥವಾ ಏಜೆಂಟ್ ಹೀಗೆ ಬಿಸ್ನೆಸ್ ಅಪರ್ಚುನಿಟೀಸನ್ನು ಸಹ ಕೊಡ್ತಾ ಇದ್ದೇವೆ. ಬಟ್ ಇದೆಲ್ಲವೂ ಏನು ಅಂತ ಹೇಳಿದರೆ, ಎಲ್ರಿಗೂ AI ಲಿಟ್ರಸಿ ತಲುಪಲಿ, ಎಲ್ಲರೂ AI ಕಲೀಲಿ ಅಂತ ಹೇಳೋ ಉದ್ದೇಶಕ್ಕೆ ಏನು 499 ರೂಪಾಯಿ ಕಾರ್ಡಲ್ಲಿ ತಗೊಳ್ತಿದ್ದೇವೆ. ಅದರಲ್ಲಿ ಎಂಪ್ಲಾಯೀಸಿಗಿರ್ಬೋದು, ಡೀಲರ್ಸಿಗಿರ್ಬೋದು, ಅಥವಾ ಅದರಲ್ಲಿ ವರ್ಕ್ ಮಾಡೋವರಿಗೆ ಅದರಲ್ಲಿ ಹಂಚಿ ಹೋಗ್ತದೆ. ವೆರಿ ಮಿನಿಮಲ್ ಮಾರ್ಜಿನ್ ಇಟ್ಕೊಂಡು ಪ್ರತಿಯೊಬ್ಬರು ಇದನ್ನು ಕಲಿಬೇಕು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ನಾವು ಈ ಕ್ಯಾಂಪೇನನ್ನು ತರ್ತಾ ಇದ್ದೇವೆ. ಆ್ಯಂಡ್ ಎಲ್ಲರದ್ದು ತುಂಬ ಸಪೋರ್ಟ್ ಇದೆ. ನಿಮ್ಮದು ಏನಾದರೂ ಕ್ವೆರೀಸ್ ಇದ್ದರೆ ಅಥವಾ ಕ್ವಶನ್ಸ್ ಇದ್ದರೆ ಡೈರೆಕ್ಟಾಗಿ ನೀವು ಆಫೀಸ್ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ವೆಬ್ಸೈಟ್ ಮುಖಾಂತರ ಅಥವಾ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ಕನೆಕ್ಟ್ ಆಗ್ಬೋದು. ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಆಲ್ರೆಡಿ ಯೂಸ್ ಮಾಡ್ತಿರೋರು ನಿಮ್ಮ ರಿವ್ಯೂಸನ್ನು ಕೂಡ ನೇರವಾಗಿ ಹೇಳ್ಬೋದು. ತುಂಬ ಸಂತೋಷ ಇದೆ ನಮಗೂ. ಯಾಕಂತ ಹೇಳಿದರೆ, ಈಗ ನಾವೇನು ಮಾತಾಡ್ತಿದ್ದೇವೆ ಆಲ್ರೆಡಿ ಬಳಕೆ ಮಾಡಿದವರಿಗೆ ನಾವು ಫೋನ್ ಮಾಡುವಾಗ ನಮಗೆ ತುಂಬ ಪ್ರೌಡ್ ಫೀಲ್ ಆಗ್ತದೆ, ಹೇಗಿದೆ ಏನಿದೆ ಅಂತ ಹೇಳುವ ಬಗ್ಗೆ. ಆದಷ್ಟು ಜನರಿಗೆ ಇದನ್ನು ತಲುಪಿಸಲಿಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಆತ್ಮೀಯ ವೀಕ್ಷಕರೇ, ಇದು ಈ ಹೊತ್ತಿನ ವಾಕಿ ಟಾಕಿ ಯತಿಕಾರ್ಫ್ ಇದರ ಫೌಂಡರ್ ಈ AI ಕಾರ್ಡ್ನ ಬಗ್ಗೆ ಹೇಳಿದರು. ಮುಂದಿನ ಬಾರಿ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿದೆ. ನೋಡ್ತಾ ಇರಿ ದೈಜಿವಲ್ 24/7. ನಮಸ್ಕಾರ.